ಹಲೋ ಫ್ರೆಂಡ್ಸ್, ಎರಡನೇ ಈ ಒಂದು ಸೀರೀಸ್ನ ಎರಡನೇ ಭಾಗಕ್ಕೆ ಸ್ವಾಗತ. ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸ್ಕೊಂಡು ಹೇಗೆ ಸಾಮುದ್ರಿಕೆಯನ್ನು ಅಧ್ಯಯನ ಮಾಡ್ಬೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೆ. ಎರಡನೇ ಭಾಗಕ್ಕೆ ಸ್ವಾಗತ. ಬನ್ನಿ, ಈ ಒಂದು ವಿಡಿಯೋದಲ್ಲಿ ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ಮೊದಲನೇದಾಗಿ ಎಲ್ಲರ ಮನಸ್ಸಲ್ಲೂ ಮೂಡುತ್ತೆ ಏನಪ್ಪ ಅಂದರೆ, ನಿಜವಾಗೂ AI ಕೈರೇಖೆಯನ್ನು ನೋಡುತ್ತಾ? ಸೊ ಅದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಲ್ವಾ. ಸೊ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಎಲ್ಲ ಒಂದು ಫೀಲ್ಡಲ್ಲೂ ಕಾಲಿಟ್ಟಿರೋದನ್ನು ಕಾಣಿಸುತ್ತೆ. ಸಾಮುದ್ರಿಕ ಅದರಲ್ಲಿ ವಿಶೇಷ ಏನಲ್ಲ, ಇದರಲ್ಲೂ ಸಹ ಬಳಸ್ಕೊತಾ ಇದ್ದೀವಿ ಅಂತ ಹೇಳ್ಬೋದು. ಹಾಗಾಗಿ ಲಕ್ಷಾಂತರ ಜನ ಇವತ್ತು ಹಸ್ತರೇಖಾ ಸಾಮುದ್ರಿಕೆಯನ್ನು ಯಾರೋ ಒಬ್ಬ ಜ್ಯೋತಿಷಿ ಹತ್ರ ಹೋಗ್ತಾ ಇಲ್ಲ, ಬದಲಾಗಿ AI ಎಂದು ತಿಳ್ಕೊತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಇವತ್ತು ಭಾಳಷ್ಟು ಅಪ್ಲಿಕೇಶನ್ನು ನಿಮಗೆ ಗೊತ್ತಿದೆ. ಸೊ ಇದೊಂಥರ ಹೇಗೆ ಅಂದರೆ, AI ಹೇಗೆ ಅಂದರೆ, ಇದು ಸ್ವಲ್ಪ ಕೆಲವಾರು ಡೇಟಾವನ್ನು ಕೊಟ್ಟುಬಿಟ್ಟು ಆ ಡೇಟಾವನ್ನು ಒಂದು ಫೀಡ್ ಮಾಡಿಬಿಟ್ಟು AIಗೆ ಆ ಒಂದು ಡೇಟಾದಿಂದ ಯಾವುದಾದ್ರೂ ಹೊಸದಾಗಿ ಬಂದಾಗ ಅದರ ಒಂದು ಡೇಟಾವನ್ನು ಇಟ್ಕೊಂಡು ಅದನ್ನು ಅನಲೈಸ್ ಮಾಡುವಂಥದ್ದು, ಆ ಥರ ಒಂದು AIಯನ್ನು ಬಳಸ್ತಾರೆ. ಅಂದರೆ ಟೇಕ್ ಫಾರ್ ಎಕ್ಸಾಂಪಲ್, 1,000 ಕೈಗಳನ್ನು ಒಂದು ಅಪ್ಲೋಡ್ ಮಾಡಿರ್ತಾರೆ. ಯಾವ್ಯಾವ ಕೈಯಲ್ಲಿ ಏನೇನು ಚಿಹ್ನೆಗಳಿದ್ರೆ ಏನೇನು ಫಲ ಅಂತ ಆಲ್ರೆಡಿ ಫೀಡ್ ಮಾಡಿರ್ತಾರೆ. ಆ ಫೀಡ್ ಮಾಡಿದ್ದಾಗ ನಮ್ಮ ಕೈ ಹಾಕಿದಾಗ ಆ ಚಿಹ್ನೆಗಳನ್ನು ಎಕ್ಸಾಮಿನ್ ಮಾಡುತ್ತೆ, ಈ ರೇಖೆಗಳಿದಾವ ಇಲ್ವಾ ಅಂತೇಳ್ಬಿಟ್ಟು. ಇದ್ದಾಗ ಆ ಒಂದು ಫಲಗಳೇನು ಅಂತೇಳ್ಬಿಟ್ಟು ಆಲ್ರೆಡಿ ಫೀಡ್ ಮಾಡಿರ್ತಾರಲ್ಲ, ಅದನ್ನು ನಿಮಗೆ ತಿಳಿಸ್ಕೊಡುತ್ತೆ. ಹೀಗೆ AI ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾದರೆ AIಯನ್ನು ಬಳಸ್ಕೊಂಡು ನಾವು ಸಂಪೂರ್ಣವಾಗಿ ಒಂದು ಭವಿಷ್ಯವನ್ನು ತಿಳ್ಕೊಬೋದು ಅಂತ ಕೇಳಿದಾಗ ನಾವು ಸಾಧ್ಯ ಇಲ್ಲ ಅಂತ ಹೇಳೋಣ. ಯಾಕಂದರೆ ಇದೊಂದು ಪಾರಂಪರಿಕ ಜ್ಞಾನ. ಕೇವಲ ಒಂದು ಹಸ್ತವನ್ನು ಫೋಟೋ ಹಾಕಿದ ತಕ್ಷಣ ಅದನ್ನು ತಿಳ್ಕೊಳ್ಳೋಕ್ಕಲ್ಲ. ಯಾಕಂದರೆ ಪರಿಣಿತ ಸಾಮುದ್ರಿಕ ಶಾಸ್ತ್ರವನ್ನು ಹೊಂದಿರುವಂಥ ವ್ಯಕ್ತಿ ಕೈ ಬಣ್ಣವನ್ನು ನೋಡ್ತಾನೆ, ಚರ್ಮದ ಗುಣವನ್ನು ನೋಡ್ತಾನೆ, ಹಾಗೂ ಚರ್ಮ ಏನಾಗಿದೆ, ಮೆತ್ತಾಗಿದೆಯೋ ತುಂಬ ಗಡಸಾಗಿದೆಯೋ ಅವುಗಳನ್ನೆಲ್ಲ ನಾವು ಏನು ಮಾಡ್ತೀವಿ, ಒಂದು AIಯಲ್ಲಿ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನಾವು ಒಂದು ನೇರವಾಗಿ ಹಸ್ತವನ್ನು ನೋಡುವಂಥ ಒಂದು ಸಾಮುದ್ರಿಕ ಶಾಸ್ತ್ರಜ್ಞನಿಗೂ AIಗೂ ಭಾಳಷ್ಟು ವ್ಯತ್ಯಾಸ ಇದೆ. ಯಾಕಂದರೆ ಮೊಬೈಲಲ್ಲಿ ನಾವು ಆ ಒಂದು ಕೈಯನ್ನು ಫೀಲ್ ಮಾಡೋದಕ್ಕಾಗೋದಿಲ್ಲ. ಆದರೆ ಸಾಮುದ್ರಿಕೆಯಲ್ಲಿ ಒಂದು ಅಧ್ಯಯನ ಮಾಡಿರುವಂಥ ಒಬ್ಬ ಸಾಮುದ್ರಿಕೆಯನ್ನು ಬಲ್ಲ ವ್ಯಕ್ತಿ ಕೈಯನ್ನು ಮುಟ್ಟುಬಿಟ್ಟು ಆ ಒಂದು ಟೆಕ್ಸ್ಚರ್ ಇರ್ಬೋದು, ಆ ಒಂದು ಸ್ಕಿನ್, ಆ ಒಂದು ಒರಟುತನ ಮುಂತಾದ ವಿಚಾರಗಳನ್ನು ಇಲ್ಲಿ ತಿಳ್ಕೊಂಡಾಗ ಮಾತ್ರ ಪ್ರಿಡಿಕ್ಷನ್ ಬಹಳಷ್ಟು ಸ್ಪಷ್ಟವಾಗಿ ಬರುವಂಥ ಸಾಧ್ಯ. ಸೊ ಹಾಗಾಗಿ ಸಾಮುದ್ರಿಕೆಯನ್ನು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಪಡ್ಕೋಬೋದು. ಆದರೆ ಈ ಒಂದು ಜ್ಞಾನ ಸಂಪೂರ್ಣವಾಗಿ ಒಬ್ಬ ಹಸ್ತರೇಖಾ ಶಾಸ್ತ್ರಜ್ಞರನ್ನು ಬದಲಾಯಿಸುವ ಮಟ್ಟಕ್ಕೆ ಅವರನ್ನು ಬಿಟ್ಟು ನೇರವಾಗಿ ಟೆಕ್ನಾಲಜಿಯನ್ನು ನೋಡುವಂಥ ಒಂದು ಸಾಧ್ಯನೇ ಇಲ್ಲ. ಅಂದರೆ ಹಸ್ತರೇಖಾ ಶಾಸ್ತ್ರವನ್ನು ಪರಿಣಿತನಾದಂಥ ಹಸ್ತರೇಖಾ ಶಾಸ್ತ್ರಜ್ಞ ವಿವರಿಸೋದಕ್ಕೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿವರಿಸೋದಕ್ಕೂ ಭಾಳಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕೇವಲ ಮನೋರಂಜನೆ ಉದ್ದೇಶಕ್ಕೆ ಬಳಸ್ಬೋದೇ ಹೊರತು, ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಟ್ಟಂಥ ಇನ್ಫಾರ್ಮೇಷನನ್ನು ಇಟ್ಕೊಂಡು ನಾವು ಸೀರಿಯಸ್ ಡಿಸಿಷನ್ನ ತಗೊಳ್ಳೋದು ಅಷ್ಟು ಉತ್ತಮ ಅಲ್ಲ ಅಂತ ಹೇಳ್ತಾ ಈ ಒಂದು ಎರಡನೇ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ AI ಬಗ್ಗೆ ಮತ್ತು ಹಸ್ತರೇಖಾಶಾಸ್ತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ನೋಡಿದ್ದೀರಾ ಕೊನೆವರೆಗೂ. ಹಾಗೂ ಈ ಒಂದು ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಈ ಒಂದು ಇಂಥ ಇಂಟ್ರೆಸ್ಟಿಂಗ್ ಆಗಿರೋಂಥ ವಿಡಿಯೋಗಳು ನಿಮಗೆ ನನ್ನ ಚಾನಲಲ್ಲಿ ತರ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.